ಹಾಯ್ ನಮಸ್ತೆ. 10ನೇ ತರಗತಿಯ 2026 ಮತ್ತು 27 ಸಾಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಸೇತು ಬಂಧು ಪರೀಕ್ಷೆ ಆರಂಭವಾಗಿದ್ದು, ಇಂದು ಕಲಿಕಾ ಪದಗಳೊಂದಿಗೆ ಸೇತು ಬಂಧು ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೋಡೋಣ. ಸಾಫಲ್ಯ ಪರೀಕ್ಷೆ ವಿಷಯ ಕನ್ನಡ ಭಾಷೆ ಸೇರಿದಂತೆ ಇಂದಿನ ಪೂರ್ವ ಪರೀಕ್ಷೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರಶ್ನೆ ನಂಬರ್ 1ರಲ್ಲಿ ಕೆಳಗಿನ ಪ್ಯಾರಾವನ್ನು ಸರಿಯಾಗಿ ಓದಿ ಅದರ ಮುಖ್ಯ ಆಶಯವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ ಅಂತಿರುತ್ತೆ. ಹಾಗೆ ಪ್ರಶ್ನೆ ನಂಬರ್ ಗಮನಿಸೋದಾದರೆ, ಕೆಳಗಿನ ಗದ್ಯ ಭಾಗವನ್ನು ಓದಿ ನೀಡಲಾದ ಪ್ರಶ್ನೆಗಳಿಗೆ ನಿಖರವಾದ ಉತ್ತರವನ್ನು ಬರೀಬೇಕಾಗತ್ತೆ. ರೋಮನ್ ನಂಬರ್ 3ರಲ್ಲಿ ಅಂದರೆ ಇಲ್ಲಿ ಪ್ರಶ್ನೆ ಕೊಟ್ಟಿರ್ತಾರೆ, ಬಸವಣ್ಣನವರು ಕಲ್ಯಾಣದಲ್ಲಿ ಸ್ಥಾಪಿಸಿದ ಜಗತ್ತಿನ ಮೊದಲ ಸಂಸತ್ತು ಯಾವುದು? ಬಸವಣ್ಣನವರ ತಮ್ಮ ವಚನಗಳ ಮೂಲಕ ಯಾವುದರ ವಿರುದ್ಧ ಧ್ವನಿ ಎತ್ತಿದರು ಅಂತ ಇರುತ್ತೆ. ಅವಳಿಗೆ ಸರಿಯಾದ ಉತ್ತರವನ್ನು ಇಲ್ಲಿ ಕೊಟ್ಟಿರ್ತಾರೆ DCIT ಅವರು. ಅದರ ಪ್ರಕಾರ ನೋಡೋಣ. ಇನ್ನು ಪ್ರಶ್ನೆ ನಂಬರ್ 3ರಲ್ಲಿ ಗ್ರಾಮೀಣ ಜೀವನದ ಸೌಂದರ್ಯ ಅಥವಾ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಬಳಕೆ ಈ ವಿಷಯದ ಕುರಿತು 5 ವಾಕ್ಯಗಳ ಒಂದು ಸರಳ ಪ್ರಬಂಧವನ್ನ ರೂಪದ ಲೇಖನವನ್ನ ಸ್ವಂತವಾಗಿ ಬರೆಯಿರಿ ಅಂತಿರುತ್ತೆ. ಅಂದ್ರೆ ಎಸ್ಸೆ ಬರೀಬೇಕಾಗತ್ತೆ, ಪ್ರಬಂಧವನ್ನ ಬರೀಬೇಕಾಗತ್ತೆ. ಇನ್ನು 4ನೇ ಪ್ರಶ್ನೆ ನೋಡಿದ್ರೆ, ಜಲ ಸಂರಕ್ಷಣೆ, ನೀರನ್ನು ಉಳಿಸುವುದು ಮತ್ತು ಅದರ ಅನಿವಾರ್ಯತೆಯ ಕುರಿತು ನಿಮ್ಮ ಶಾಲೆಯ ಪ್ರಾರ್ಥನಾ ದಿನದ ವೇದಿಕೆಯಲ್ಲಿ ನೀವು ಮಾತನಾಡುವ ಕನಿಷ್ಠ 4 ಸಲಗಳ ಭಾಷಣದ ಸಾರವನ್ನ ಸಿದ್ಧಪಡಿಸಿ ಅಂತ ಇರದೆ. ಇನ್ನು 5ನೇ ಪ್ರಶ್ನೆ, ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇವಲ ಅಂಕಗಳಿಕೆ ಮಾತ್ರ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಈ ವಿಷಯ ಕುರಿತು ನಡೆಯುವ ಚರ್ಚಾ ಸ್ಪರ್ಧೆಯಲ್ಲಿ ನೀವು ಮಂಡಿಸಬಹುದಾದ ಒಂದು ಅಲ್ಲಿ ವಾದವನ್ನು ಮಾಡಬೇಕಾಗತ್ತೆ. ಓಕೆ, ನೀವು ವಾದವನ್ನು ಮಾಡಿ ಪೂರಕವಾಗಿ ವಿರೋಧವನ್ನು ವ್ಯಕ್ತಪಡಿಸಬೇಕಾಗತ್ತೆ. ಅದನ್ನು ನೀವು ಬರೀಬೇಕಾಗುತ್ತೆ. ಪ್ರಶ್ನೆ ನಂಬರ್ 6ರಲ್ಲಿ ನೀವು ಓದಿದ ಯಾವುದಾದ್ರೂ ಒಂದು ಪಠ್ಯದ ಪ್ರಮುಖ ಪಾತ್ರವನ್ನು ಬರೀಬೇಕಾಗುತ್ತೆ. ಅಲ್ಲಿ ಧರ್ಮರಾಯ ಅಂತಿದೆ, ಕೌರವ ರಾಜ ಸಂಬಂಧಪಟ್ಟಂತ ನೀವು ಬರೀಬೇಕು. ದುರ್ಯೋಧನ ನೆನಪಿಸಿಕೊಂಡು ಈ ಪಾತ್ರದ ವರ್ತನೆ, ಗುಣ, ಸ್ವಭಾವಗಳನ್ನ ನೀವು ತಾರ್ಕಿಕವಾಗಿ ಬರೀಬೇಕಾಗೈತೆ. ನೆಕ್ಸ್ಟ್ ಇಲ್ಲಿ ಪ್ರಶ್ನೆ ನಂಬರ್ 7ರಲ್ಲಿ ಕೆಳಗೆ ನೀಡಿರುವಂಥ ಗಾದೆಯ ಮಾತುಗಳನ್ನ ನೀವು ಅರ್ಥಿಸಿಕೊಂಡು ಅದರ ರಹಸ್ಯವನ್ನ ಬರೀಬೇಕಾಗೈತೆ. ಗಾದೆಯ ಮಾತುಗಳನ್ನ ಕೊಟ್ಟಿರೋದು ನೀವು ನೋಡ್ತಕ್ಕದ್ದು. ಮಾತು ಬೆಳ್ಳಿ ಮೌನ ಬಂಗಾರ, ಉಪ್ಪಿಗಿಂತ ರುಚಿದ ಅನ್ನವಿಲ್ಲ, ತಾಯಿಗಿಂತ ಬಂಧುವಿಲ್ಲ ಪ್ರಶ್ನೆಗಳನ್ನ ಗಮನಿಸಬೇಕಾಗಿರುತ್ತೆ. 8ನೇ ಪ್ರಶ್ನೆ ಪಟ್ಟಪೂರ್ವಕಲ್ಲಿ ಓದ್ಕೊಳ್ಳುವಂಥ ಪ್ರಶ್ನೆ ಇರ್ತವೆ, ಇವನ್ನ ನೋಡ್ಕೋಬೇಕು. ನಾನು ಡೈರೆಕ್ಟ್ ಆಗಿ ಪ್ರಶ್ನೆ ಪತ್ರಿಕೆನ ಶೋ ಮಾಡ್ತೀನಿ. ಬನ್ನಿ, ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರಗಳನ್ನ ಕೊಟ್ಟಿರ್ತಾರೆ DCIT ಅವರು. DSIT ಅವರ ಪ್ರಕಾರವಾಗಿ ಯಾಜಫರ್ ಅವರ ಕೀ ಉತ್ತರಗಳನ್ನ ನೋಡ್ಕೋಬಹುದು. ಕೆಳಗಿನ ಪ್ಯಾರಾವನ್ನ ಸರಿಯಾಗಿ ಓದಿ ಅದರ ಮುಖ್ಯ ಆಶಯವನ್ನ ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ ಪ್ರಶ್ನೆಗೆ ಉತ್ತರ ಇರುತ್ತೆ. ಉತ್ತರವನ್ನು ತಳಿಗೆ ಕೊಟ್ಟಿದ್ದಾರೆ. ಅಷ್ಟು ಪ್ರಶ್ನೆಗೆ ಕೆಳಗಿನ ಉತ್ತರದಲ್ಲಿ ಇದೇ ರೀತಿ ಫಾರ್ಮ್ಯಾಟ್ ನಲ್ಲಿ ಬರೀಬೇಕಾಗುತ್ತೆ. ಇದರ PDF ಅನ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬೇಕು ಎಲ್ಲ ವಿದ್ಯಾರ್ಥಿಗಳು. 6ನೇ ಪ್ರಶ್ನೆ ಇರ್ಬೋದು, ಹಾಗೆ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಅಲ್ಲಿ ಕೊಟ್ಟಿರ್ತಾರೆ. ಅಷ್ಟು ಪ್ರಶ್ನೆಗೆ ಎಲ್ಲ ಆನ್ಸರ್ ಅನ್ನ ಮಾಡಿದ್ದಾರೆ ಕನ್ನಡ ವಿಷಯ ಸೇರಿದಂತೆ. ಮುಂದಿನ ವಿಷಯದಲ್ಲಿ ಮುಂದಿನ ದಿನಗಳ ವಿಡಿಯೋನ ಮಾಡಲಾಗತ್ತೆ. ಓಕೆ, ಇದು 5 ಪೇಜನ್ನು ಒಳಗೊಂಡಿರುವಂಥ PDF ಇದೆ. ಈ PDF ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ವಿದ್ಯಾರ್ಥಿ ಓದ್ಕೋಬಹುದು ಅಂತ ಹೇಳ್ತಾ ಇಂದಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.